ಇಂದು ನಾಗರ ಪಂಚಮಿ ಹಬ್ಬ. ಈ ಹಬ್ಬ ಬಂದಿತ್ತಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂತೋಷ ಸಡಗರ. ಆದರೆ ಆ ಸೌಭಾಗ್ಯ ನನಗಿಲ್ಲ. ಹೊಸದಾಗಿ ಮದುವೆ ಆದ ಹೆಣ್ಣು ಮಕ್ಕಳನ್ನು ಕರೀಲಿಕ್ಕೆ ತವರು ಮನೆಯಿಂದ ಅಣ್ಣಂದರು ಯಾರೋ ಬರ್ತಿರ್ತಾರೆ. ಆದರೆ ನನಗೆ ನನ್ನ ತವರು ಮನೆ ಇಲ್ಲ. ನನಗೂ ಇದ್ದಿದ್ರೆ ಇವತ್ತು ಕರೀಲಿಕ್ಕೆ ಯಾರಾದರೂ ಬರ್ತಾ ಇದ್ರು. ಆದರೆ ಈ ಎಲ್ಲರನ್ನು ಕಳೆದುಕೊಂಡ ನಾನು ದುರ್ದೈವಿ. ಮಂಜುಳಾ, ಮೈದಾನರು ಮನೆಯಲ್ಲಿಲ್ಲವೇ? ಇಲ್ಲ ಬನ್ರಿ, ಮೈದಾನರು ಇನ್ನೂ ಮನೆಗೆ ಬಂದಿಲ್ಲ, ಹೊರಗಡೆ ಹೋಗಿದ್ದಾರೆ. ಯಾಕೆ ಮಂಜುಳಾ, ನಿನ್ನ ಕಣ್ಣಲ್ಲಿ ನೀರು ಯಾಕೆ? ಏನಾಯ್ತು? ಯಾಕೂ ಇಲ್ಲ ರೀ, ಸ್ವಲ್ಪ ತವರಿನ ನೆನಪಾಯ್ತು ಅಷ್ಟೇ. ಹುಚ್ಚಿ, ತವರಿನ ಕಡೆ ನೆನಪಾಯ್ತಂದು ಈ ರೀತಿ ಕಣ್ಣೀರು ಹಾಕೋತಾ ನಿಂತರೆ ನಿನ್ನ ಮನಸ್ಸಿಗಾದ್ರೆ ಸಂತೋಷವೇ? ನೋಡ್ರಿ, ಗಂಡನ ಮನೆಯಲ್ಲಿ ಅದೆಷ್ಟೇ ಸಕಲ ಸೌಭಾಗ್ಯ ಇದ್ರೂ ಸಹ ಒಂದು ಹೆಣ್ಣು ತವರು ಮನೆಯಲ್ಲಿ ಮರೆಯಲು ಸಾಧ್ಯವೇನ್ರಿ? ನೀವೇ ಹೇಳಿ. ಯಾಕೆ ಮಂಜುಳಾ, ಈ ರೀತಿ ಕಣ್ಣೀರು ಹಾಕೋತಾ ನಿಂತರೆ ನಿನ್ನ ಮನಸ್ಸಿಗೆ ಸಂತೋಷವೇ? ನಿನಗೇನಾದರೂ ತೊಂದರೆ ಆಗಿದೆ? ಛೇ, ಹಾಗೇನೇ ಇಲ್ಲ ರೀ. ಹಾಗೆ ಹಬ್ಬದ ನೆಪದಲ್ಲಿ ತವರು ನೆನಪಾಯಿತು ಅಷ್ಟೇ. ನೋಡ್ರಿ, ಈ ಮನೇಲಿ ನನಗೇನು ಕೊರತೆ ಆಗಿದೆ ಅಂತ? ದೇವರಂತ ಗಂಡ ಇದ್ದೀರಾ, ಹುಲಿ ಅಂತ ಇಬ್ಬರು ಮೈದುನರು ಇದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅವರು ನನಗೆ ತುಂಬಾ ಇಷ್ಟ ರೀ. ಇಷ್ಟೆಲ್ಲ ಸೌಭಾಗ್ಯ ಇರಬೇಕಾದ್ರೆ ನನಗೆ ನೀನು ಬೇಕು, ನೀವೇ ಹೇಳಿ. ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದರೂ ತೊಂದರೆ ಆಗಿದರೆ ಹೇಳು. ಉಡಲು ತೊಡಲು ಕಡಿಮೆ ಆಗಿದರೆ ಹೇಳು, ನಾನು ತಂದು ಕೊಡುತ್ತೇನೆ. ಆದರೆ ನೀನು ಯಾವಾಗಲೂ ನಗುನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ ಮಂಜುಳಾ. ಇಲ್ಲ ರೀ, ನನಗೆ ಯಾವ ತೊಂದರೆನೂ ಇಲ್ಲ. ಈ ಮನೆಗೆ ಬರಬೇಕಾದ್ರೆ ನಾನು ಪುಣ್ಯ ಮಾಡಿದೆ ಅಂತ ಕಾಣುತ್ತೆ. ನಿಮ್ಮಂತಹ ಪತಿ ಸಿಕ್ಕಿದ್ದು, ಅಂತಹ ಮೈದೂರು ಸಿಕ್ಕಿದ್ದು, ಇದಕ್ಕಿಂತ ಸೌಭಾಗ್ಯ ನನಗೆ ನೀನು ಬೇಕು, ನೀವೇ ಹೇಳಿ. ನೋಡಿ, ನಾನು ನಿಮ್ಮ ಸತಿಯಾಗಿ ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ಹೇಳ್ತೀರಾ? ಒಂದೇಕೆ ಮಂಜುಳಾ, 10 ಹೇಳು, ಖಂಡಿತ ನಡೆಸಿಕೊಡುತ್ತೇನೆ. ಏನೂ ಇಲ್ಲ ರೀ, ನನಗಿರೋ ಇಬ್ಬರು ಮೈದುನರಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ಈ ನಿಮ್ಮ ಸತಿಯ ಆಸೆ. ಅಂತೂ ಮೈದನರು ಮದುವೆ ಮಾಡಿ ಮೈದನರ ಹೆಂಡತಿಯರು ಮನೆಗೆ ಬಂದ ನಂತರ ಮನೆಯ ಜವಾಬ್ದಾರಿ ಅವರ ಮೇಲೆ ಹೊರಿಸಿಕ ಹಾಯಾಗಿ ಕುಂದ್ರಂತೆ ಕಾಣ್ತಿದೆ ಅಮ್ಮ ಅವರು. ಇಲ್ಲ ಇಲ್ಲ, ಹಾಗೇನಿಲ್ಲ. ನೋಡಿ, ಹೇಗೂ ರಾಜನ ವಿದ್ಯಾಭ್ಯಾಸನ ಮುಗಿತು, ಅರ್ಜುನ್ ಕೂಡ ವಯಸ್ಸಿಗೆ ಬಂದಿದ್ದಾನೆ. ಅವರಿಬ್ಬರು ವಯಸ್ಸಿಗೆ ಬಂದ ಮೇಲೆ ಅವ್ರನ್ನ ಮದುವೆ ಮಾಡಿ ಒಂದು ಮೆಟ್ಟಿಗೆ ಹಚ್ಚಬೇಕಾದ್ದು ಅಣ್ಣ ಅತ್ತಿಗೆರಾದ ನಮ್ಮ ಕರ್ತವ್ಯ ಅಲ್ವೇನ್ರಿ? ಮಂಜುಳಾ, ತಮ್ಮಂದಿರ ಮೇಲೆ ನನಗೆ ಪ್ರೀತಿ ಇಲ್ಲ ಎಂದು ತಿಳಿದಿರುವೆಯಾ? ನಾನು ಅದೇ ವಿಚಾರದಲ್ಲಿದ್ದೇನೆ. ತಮ್ಮಂದಿರ ಬರಲಿ, ಬಂದ ನಂತರ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬಂದರಾಯ್ತು. ಆಯ್ತು ರೀ. ಇಬ್ಬರು ಏನೋ ಆಳವಾಗಿ ವಿಚಾರ ಮಾತನಾಡ್ತಿರಲ್ಲ, ಏನದು? ಬನ್ನಿ ತಮ್ಮಂದಿರೇ, ನಿಮ್ಮಿಬ್ಬರ ಬಗ್ಗೆ ಹಾಗೆ ವಿಚಾರ ಮಾಡ್ತಾ ನಿಂತಿದ್ದೇವೆ. ಅಣ್ಣ, ಏನದು ನಮ್ಮಿಬ್ಬರ ಬಗ್ಗೆ ವಿಚಾರ ಮಾಡೋಂಥ ವಿಷಯ? ಏನಿಲ್ಲ ಬನ್ರಪ್ಪ, ನಾನು ನಿಮ್ಮಿಬ್ಬರನ್ನ ಮದುವೆ ಮಾಡಿಸಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ನಿಮ್ಮ ಅಭಿಪ್ರಾಯ ಕೇಳಬೇಕು ಅಂತ ನಿಂತಿದ್ದೀವಪ್ಪ. ಅತ್ತಿಗೆ, ಇಷ್ಟು ಬೇಗ ನಮಗೆ ಕೆಮ್ಮ ಮದುವೆ ರಾಜುವಿನ ಓದಿಸುವ ಸಲುವಾಗಿ ಸಾಕಷ್ಟು ಸಾಲವಾಗಿದೆ. ಅದೆಲ್ಲ ತೀರಿದ ನಂತರ ಮುಂದೆ ನೋಡಿದ್ರಾಯ್ತು. ರಾಜು, ನಿನ್ನ ಅಭಿಪ್ರಾಯವೇನಪ್ಪ? ಅತ್ತಿಗೆ, ಅಣ್ಣನಿಗೆ ಮದುವೆ ಬೇಡ ಅಂದ ಮೇಲೆ ತಮ್ಮನಾದ ಅಣ್ಣನಿಗೆ ಕಮ್ಮ ಮದುವೆ ಆದ ಮೇಲೆ ಹೆಂಡತಿ ಸಂಸಾರ ಅದು ಇದು ಅನ್ನುತ್ತಾ ಹೆಂಡತಿ ಜೊತೆ ಚಕ್ಕಂದ ಹೊಡೆಯುತ್ತಾ ಕಾಲ ಕಳೆಯುತ್ತಾ ಕೂತರೆ ನೀವು ನನ್ನನ್ನು ಇಲ್ಲಿವರೆಗೆ ಓದಿಸಿದ್ದು ವ್ಯರ್ಥವಾಗುತ್ತದೆ. ನನಗೆ ಯಾವುದಾದರೂ ಒಂದು ಉದ್ಯೋಗ ದೊರೆತ ಮೇಲೆ ಮದುವೆಯಾಗಿ ನಿಮ್ಮ ಸೇವೆ ಮಾಡುತ್ತಾ ಕಾಲ ಕಳೆಯಬೇಕು ಅನ್ನೋದೇ ನನ್ನ ಆಸೆ ಅಮ್ಮ, ನನ್ನ ಆಸೆ. ಸರ್, ನಿಮಗೊಂದು ಪೋಸ್ಟ್ ಬಂದಿದೆ, ತಗೋರಿ. ಆಯಿತು, ಹೋಗಿ ಬನ್ನಿ. ತಮ್ಮ ರಾಜು, ಏನಪ್ಪ ಇದು ಕಾಗದ? ಇದು ಬೆಂಗಳೂರು ಸ್ಟೇಟ್ ಬ್ಯಾಂಕಿನಿಂದ ಇಂಟರ್ವ್ಯೂ ಕರೆದಿದ್ದಾರಣ್ಣ. ಸಂತೋಷವಾಯಿತು ರಾಜು, ನನಗೆ ತುಂಬ ಸಂತೋಷವಾಯಿತು. ಈ ಇಂಟರ್ವ್ಯೂ ಎಂದ ಕರೆದಿದ್ದಾರಪ್ಪ? ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿಗೆ ಇಂಟರ್ವ್ಯೂ ಕೊಡಲು ಹೋಗಬೇಕಣ್ಣ. ಹೌದೇನಪ್ಪ, ತುಂಬ ಸಂತೋಷ ಕಣೋ. ಆ ತಾಯಿ ಬನಶಂಕರಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತಪ್ಪ. ತುಂಬ ಸಂತೋಷ. ನಿಮಗೆಲ್ಲರಿಗೂ ಸಂತೋಷವಾಗಿದೆ, ಆದರೆ ನನಗೆ ಅಸಂತೋಷವಾಗಿದೆ. ಏಕೆ ರಾಜು,
ಈಗೇಕೆ ಮಾತನಾಡ್ತಿರುವೆ? ಆ ಮ್ಯಾನೇಜರ್ ಕೆಲಸ ಇಷ್ಟಿಲ್ಲ ಅಂತ ಹೇಳ್ತಿರುವಲ್ಲ, ಏಕೆ? ಆ ಮ್ಯಾನೇಜರ್ ಇಂಟರ್ವ್ಯೂ ಬಂದು ಇಷ್ಟ ಇಲ್ಲವೇ? ಇಷ್ಟವಿದೆ ಅಣ್ಣ, ಆದರೆ ಮ್ಯಾನೇಜರ್ ಕೆಲಸಕ್ಕೆ ಈಗಿನ ಕಾಲದಲ್ಲಿ ಅಂದಾಜು 1,00,000 ರೂಪಾಯಿನಾದರೂ ಕೊಡಬೇಕಣ್ಣ, ಕೊಡಬೇಕು. ಹಾ, 1,00,000 ಹಣ ಬೇಕೇ? ನಾವಿರುವ ಈಗಿನ ಸ್ಥಿತಿಯಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ತರಬೇಕಪ್ಪ, ಎಲ್ಲಿಂದ ತರಬೇಕು? ನೀನೇಕೆ ಅದರ ಬಗ್ಗೆ ಚಿಂತಿಸುತ್ತಿರುವೆ? ಈ ಹೆಣ್ಣು ನಿನ್ನ ತಮ್ಮ ಅರ್ಜುನ ಜೀವಂತಿರುವಾಗ ನಿನಗೆ ಕೆಣ್ಣ ಅಣ್ಣದ ಚಿಂತೆ. ತಮ್ಮನ ನೌಕರಿಯ ಸಲುವಾಗಿ ಎಲ್ಲಾದರೂ ಜೀತದಾಳಾಗಿ ದುಡಿದು ತಮ್ಮನ ನೌಕರಿಗೆ ಹಣ ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ಇವನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕೆನ್ನೋದೇ ಈ ನನ್ನ ಅಣ್ಣ ತಮ್ಮನ ಆಸೆ. ಜೀತದ ಆಳಾಗಿ ಹಣ ತಂದು ಕೊಡಲು ನಮಗೆ ಸಮಯವಿಲ್ಲಪ್ಪ. ಕೇವಲ 12 ಗಂಟೆ ಮಾತ್ರ ಇದೆ. ಅಣ್ಣ, ಈ ನನ್ನ ತಮ್ಮನಿಗೆ 12 ಗಂಟೆ ಕೊಡಬೇಡಣ್ಣ, ಕೇವಲ 2 ಗಂಟೆ ಕೊಟ್ಟು ಬಿಡಣ್ಣ ಈ ನನ್ನ ತಮ್ಮ ಅರ್ಜುನಗೆ. ಈ ಸಮಯದಲ್ಲಿ ನನಗೊಂದು ಏನು ತಿಳಿಯದಂತೆ ಆಗಿದೆ. ಅಣ್ಣ, ನನ್ನ ಸಲುವಾಗಿ ನೀವೇಕೆ ಇಷ್ಟು ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಾ? ನಿಮಗೆ ತ್ರಾಸು ಮಾಡಿ ನಾನು ನೌಕರಿ ಸೇರುವುದನ್ನೇ ಬಿಟ್ಟು ಬಿಡುತ್ತೇನಣ್ಣ, ಬಿಟ್ಟು ಬಿಡುತ್ತೇನೆ. ಹಾಗೆಲ್ಲ ಮಾತಾಡಬಾರ್ದು. ಕಷ್ಟ ಸುಖ ಮನುಷ್ಯನ ಜೀವನದಲ್ಲಿ ಬರೋದು ಸಹಜನಪ್ಪ. ಅದಕ್ಕಾಗಿ ಕುಗಿದ್ರೆ ಹೇಗೋ? ಬಯನೆ ಬಂದ್ರು ಆ ಭಗವಂತನ ದಯೆ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರ. ಆ ಸಮಯ ಬಂದಾಗ ನೋಡ್ಕೊಂಡ್ರಾಯ್ತು. ಇವತ್ತು ನಾಗರ ಪಂಚಮಿಯ ಹಬ್ಬ. ಹೀಗೆಲ್ಲರೂ ಮುಖ ಸಪ್ಪಗೆ ಮಾಡ್ಕೊಂಡು ಇರಬಾರ್ದಪ್ಪ. ನಗನಗತಾ ನಾವೆಲ್ಲರೂ ಆ ನಾಗಪ್ಪನಿಗೆ ಹಾಲು ಎರೆದು 100 ಕಾಲ ಸುಖವಾಗಿಡಪ್ಪ ಅಂತ ಬೇಡ್ಕೊಳ್ಳೋಣ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೀತಿಸುವ ಪ್ರೀತಿ ಮಾತೆ ನನ್ನ ದೈವ, ಅರಿತು ಮಾಡಲು ಜನ್ಮ ಸಾರ್ಥಕ.
ಪ್ರತಾಪ್.
ಕೌಂಡ್ರವನೇ ಟೈಗರ್ ಕರ್ಣ. ಸುಂದರಿಗಳ ಗಂಡ ಗೊಂಡರ ಗಂಡ, ನಿನ್ನಂತ ಮೆಕ್ಕಿದ ಹುಲಿಗಳಿಗೆ ಎಕ್ಕಿದ ಹುಲಿ ಟೈಗರ್ ಕರ್ಣ. ಲೇ ಕರ್ಣ, 25 ಹಳ್ಳಿಗಳಿಗೆ ಒಡೆಯನಾಗಿ ಇಡೀ ಅಂಡರ್ ವರ್ಲ್ಡ್ ಅಲ್ಲೇ ನನ್ನ ಸ್ನೇಹಿತ ಪ್ರತಾಪನಿಗೆ ಹೆಸರಿಟ್ಟು ಕರೆಯುವುದಲ್ಲದೆ ಅವನ ಸ್ನೇಹಿತ ಇಡೀ ಅಂಡರ್ ವರ್ಲ್ಡ್ ಕಿಂಗ್ ಏ ಪ್ರದೀಪನನ್ನು ಯಾರೆಂದು ಕೇಳುವಷ್ಟು ಕೊಬ್ಬೆ ನಿನಗೆ. ಪಾಪ, ನೀನು ಮಾತನಾಡುವ ಸ್ಟೈಲ್ ನೋಡಿ ಸಿಂಧೂರ ಲಕ್ಷ್ಮಣನೋ ಇಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೆಂದು ತಿಳಿದುಕೊಂಡಿದೆ. ನೀನೊಬ್ಬ ಬಚ್ಚ. ಬರೀ ಕರ್ಣ ಅಷ್ಟೇ ಅಲ್ಲಲೇ ಕುತ್ತೆ, ಕರುಣೆ ಬಂದರೆ ಕರ್ಣ, ಕಟುಕನಾದರೆ ನಿನ್ನ ಕರ್ಮ. ನೋಡು, ನಂದೇನಿದ್ರು ಏಕ್ ಮಾರೋದು ತುಗಳ ಸ್ಟೈಲ್. ಸೋಮನೆ ಈ ಕರ್ಣನ ಜೊತೆ ವಾದಿಸಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣವೆಂಬ ಪಕ್ಷಿ. ಪ್ರತಾಪ್ನನ್ನು ಕರೆ, ಇರದಿದ್ದರೆ ನಿನ್ನನ್ನು ಹೊಟ್ಟೆಲ ಅನಿಸಿಬಿಟ್ಟೇನು. ಪ್ರದೀಪ್ ಏನಿದಲ್ಲ, ಮನೆಗೆ ಬಂದ ಅತಿಥಿಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂದು ಪರಿಜ್ಞಾನಿಲ್ಲವೇ ನಿನಗೆ? ಓ, ಐ ಆಮ್ ಸಾರಿ ಪಾರ್ಟ್ನರ್, ಐ ಆಮ್ ಸಾರಿ. ವೆಲ್ಕಮ್. ಪ್ರತಾಪ್, ಏನಿದೆಲ್ಲ? ನನಗೆ ಬಾಗೆ ಬಂದಂತ ಮಾತನಾಡಿದ ಇವನ ಜೊತೆ ನಿನ್ನ ಸ್ನೇಹವೇ? ಡೋಂಟ್ ವರಿ ಪ್ರದೀಪ್, ಇವರು ಯಾರು ಗೊತ್ತಾ? ಅಲ್ರಿ ಧನ್ಯಾರ, ಇವ್ರು ಯಾರಂತ ನಮಗೇನು ಗೊತ್ತಾಗತ್ತಿ? ಇವ್ರೇನು CM ಇಲ್ಲ, ನೀವು ಯಾರಂತ ನಮಗೆ ಹೇಳಿದ್ರೆ ಗೊತ್ತಾಗೈತೆ ಅದು. ಚೆನ್ನ, ಮೊನ್ನೆ ನಾನು ನಿಮಗೆ ತಿಳಿಸಿರ್ಲಿಲ್ಲವೇ, ನನಗೊಬ್ಬ ಹೊಸ ಪಾರ್ಟ್ನರ್ ಸಿಕ್ಕಿದ್ದಾನೆ. ಓಹೋ, ಅಂದರೆ ಇವನೇನಾ ಆ ಕರ್ಣ? ಈ ಅಂಡೋಮ್ಯಾನ್ ಅಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿಜಮ್ ಟೈಗರ್ ಕರ್ಣನೇ ಇವನು. ಅಂದೆಲ್ಲ ಇವ್ರಿಟ್ಟು ಇದನ್ನ ಮಾಡಕತ್ತಾರ್ರಿ. ಅಪ್ಪ ಧನ್ಯಾರ, ನನಗ ಮೊದಲ ಗೊತ್ತಿತ್ತ ಇವ್ ಟೈಗರ್ ಕರ್ನ್ ಇರ್ಬೇಕಂತೇಳಿ. ನಾ ತಿಳ್ಕೊಂಡಿದ್ದ ಕರೆ ಆತ್ ನೋಡ್ರಿ ಅಪ್ಪರ, ಕರೆ ಆತ. ಆ ಕರ್ಣ ಹೇಳಿದ ಕೆಲಸ ಏನಾಯ್ತು? ಹೇಳಿದ ಕೆಲಸ ಸಕ್ಸಸ್ ಮಾಡದೆ ಹಿಂತಿರುಗಿ ಬರೋದು ಈ ಕರ್ಣನ ಹಿಸ್ಟರಿಯಲ್ಲೇ ಇಲ್ಲ. ಆಯ್ತು, ನೀನು ಅವನನ್ನು ಮರ್ಡರ್ ಮಾಡಿ ಆ ಬಂಗಾರದ ಪದಕವನ್ನು ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಪೊಲೀಸರು ನಿನ್ನ ಮೇಲೆ ಅಟ್ಯಾಕ್ ಮಾಡಿ ನಿನ್ನ ಜೈಲಿಗೆ ಹಾಕಿದರೆ ನಿನ್ನ ಗತಿ? ಪೊಲೀಸ್ ಈ ಕರ್ಣನನ್ನು ಹಿಡಿಯುವ ಪೊಲೀಸರು ಇನ್ನು ಈ ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಒಂದು ವೇಳೆ ಈ ಕರ್ಣನ ಹಿಡಿದು ಲಾಕಪ್ಗೆ ಹಾಕಿದರೆ ಅದೇ ಲಾಕಪ್ಪಿನ ಕಂಬಿಯನ್ನು ಮುರಿದು ಹೊರಗೆ ಬರುತ್ತಾನೆ ಈ ಗಂಡೆದೆಯ ಗಂಡು ಟೈಗರ್ ಕರ್ಣ. ಆಯ್ತು ಬಾ ಕರ್ಣ, ನಿನಗೋಸ್ಕರ ಒಂದು ಸಣ್ಣ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದೇನೆ.
ಹೋಗಿ ತಲುಪಿದ ಕೂಡಲೇ ಫೋನ್ ಮಾಡ್ತೀನಿ ಅಂದ ರಾಜು. ಯಾಕೋ ಫೋನೇ ಮಾಡಲಿಲ್ಲ. ಏನ್ರಿ ಅವ್ನು ಯಾಕೆ ಫೋನ್ ಮಾಡಲಿಲ್ಲ ಏನು ಅಂತ ನೀವಾದರೂ ವಿಚಾರಿಸಬಾರ್ದ? ರಾಜು ಇಂಟ್ರಿಗೆ ಹೋಗಿ ಒಂದು ವಾರ ಕಳೆಯಿತು. ಅವನ ನೌಕರಿ ವಿಷಯ ಏನೆಂಬುದು ತಿಳಿಯಲಿಲ್ಲ. ಹೌದ್ರಿ, ಫೋನ್ ಮಾಡ್ತೀನಿ ಅಂದವನು ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಅದು ಯಾಕೆ ಅಂತ ನೀವಾದರೂ ಒಮ್ಮೆ ವಿಚಾರಿಸಬಾರ್ದ? ಆಯಿತು ಮಂಜುಳಾ, ನಾನು ಆಮೇಲೆ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ತಮ್ಮ ಅರ್ಜುನ ಊಟ ಮಾಡಿ ಹೋಗಿರುವನೇ? ಊಟ ಎಲ್ಲಿದ್ದೀರಿ? ಊಟ ಮನೇಲಿ ರೊಟ್ಟಿ ಮಾಡಬೇಕು ಅಂದರೆ ಹಿಡಿ ಹಿಟ್ಟು ಸಹ ಇರಲಿಲ್ಲ. ಪಕ್ಕದ ಮನೆಗೆ ಹೋಗಿ ಒಂದು ಸೇರಿ ಹಿಟ್ಟನ್ನು ತಂದು ಇವತ್ತು ರೊಟ್ಟಿ ಮಾಡಿಟ್ಟಿದ್ದೆ. ಆದರೆ ಪ್ರತಿದಿನ ಮತ್ತೊಬ್ಬರ ಮನೆಗೆ ಕೇಳೋದು ಬೇಡ ಅತ್ತಿಗೆ, ನಾನು ಏನಾದರೂ ಮಾಡಿ ಜೋಳ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನ್ರಿ ಅರ್ಜುನ. ಓ ಅರ್ಜುನ ಬಂದೇ ಬಿಟ್ಟ. ಅರ್ಜುನ ಜೋಳವನ್ನು ತಂದೇನಪ್ಪ? ತರಬೇಕೆಂದೋಗಿದ್ದೆ ಅಣ್ಣ. ಆದರೆ ಯಾಕಪ್ಪ ಮೌನವಾಗಿ ನಿಂತೆ ಬಿಟ್ಟಿಲ್ಲ? ಯಾಕೆ, ಏನಾಯ್ತು? ನನಗೆ ಯಾರು ಜೋಳವನ್ನು ಕೊಡ್ಲಿಲ್ಲ ಅಣ್ಣ. ಹಾಗಾದರೆ ನನ್ನ ಸ್ನೇಹಿತ ರಂಗಣ್ಣನ ಮನೆಗೆ ಹೋಗಿ ಕೇಳಿ ಜೋಳವನ್ನು ತೆಗೆದುಕೊಂಡು ಬರುತ್ತೇನೆ. ಸ್ವಾಮಿ ನಿಂತುಕೊಳ್ರಿ. ಇಲ್ಲಿವರೆಗೂ ಇದೇ ಕೈದ ಅದೆಷ್ಟೋ ಜನರಿಗೆ ದಾನ ಧರ್ಮ ಮಾಡಿದ ಧರ್ಮಾಧಿಕಾರಿಗಳು ನೀವು. ಇವತ್ತು ಬೇರೆಯವ್ರ ಹತ್ರ ಕೈ ಚಾಚೋದೆ ಛೇ ಛೇ, ನನಗೆ ಯಾಕೋ ಇದು ಸರಿ ಕಾಣಲ್ಲ ರೀ. ಅತ್ತಿಗೆ ಒಟ್ಟಿಗೆ ಊಟವಿಲ್ಲದೆ ನನಗೆ ಇಲ್ಲಿ ಮೂರ್ಛೆ ಬಂದಂತಾಗುತ್ತದೆ. ಒಂದು ಕಪ್ಪು ನೀರನ್ನಾದರೂ ಕುಡಿದು ಮಲಿಕೊಳ್ಳೋಣ ಬಣ್ಣಿರಿ. ಅಣ್ಣ, ಅತ್ತೆಗೆ ಬಾ ರಾಜು, ಈಗ ಬಂದೆ. ಹೌದಣ್ಣ, ಈಗ ತಾನೇ ಬಂದೆ. ಅಣ್ಣ ಅತ್ತಿಗೆ ರಾಜು ಬಂದಿದ್ದಾನೆ. ತಮ್ಮ ರಾಜು ಈಗ ಬಂದೇನಪ್ಪ. ನಿನ್ನ ನೌಕರಿ ವಿಷಯ ಏನಾಯ್ತಪ್ಪ? ಅಣ್ಣ ಅಣ್ಣ ಇದೇ ಈಗ ಸಾಯಂಕಾಲ 6 ಟ್ರೈನಿಗೆ ಬಂದೆ ಅಣ್ಣ. ರಾಜು ನಿನ್ನ ನೌಕರಿ ವಿಷಯ ಏನಾಯ್ತಪ್ಪ? ಅಣ್ಣ, ನಮ್ಮ ಕುಲದೇವರ ದಯದಿಂದ ಇಂಟರ್ನಲ್ಲಿ ಪಾಸ್ ಆಗಿದೆ. ಆದರೆ ಯಾಕಪ್ಪ? ಆದರೆ ಎಂಬ ನೆಟ್ಟೆಸರದ ಮಾತು ಏನಾಯ್ತು? ಅತ್ತಿಗೆ 1,000 ರೂಪಾಯಿ ಹಣ ಕಡಿಮೆ ಆಗಿದೆ. 1,000 ರೂಪಾಯಿ ಹಣವನ್ನು ನಾವು ಕೊಡದೆ ಹೋದರೆ ನಾವು ಕೊಟ್ಟಂತ 1,00,000 ರೂಪಾಯಿ ಹಣವನ್ನು ಸಹ ಮರಳಿ ಕೊಡುವುದಿಲ್ಲ, ನಿನಗೆ ನೌಕರಿನೂ ಕೊಡುವುದಿಲ್ಲ ಎಂದು ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ. ಮೊದಲೇ ತಿನ್ನಲೇಕೆ ಮನೆಯಲ್ಲಿ ಒಂದು ಗಂಜಿಗೆ ಗತಿಯಂತೆ ಗೋಳಾಡುತ್ತಿರುವಾಗ ಇನ್ನೊಂದು 1,000 ಎಲ್ಲಿಂದ ತರಬೇಕಪ್ಪ? ಎಲ್ಲಿಂದ ತರಬೇಕು? ಈ ನಿನ್ನ ತಮ್ಮ ಅರ್ಜುನ್ ಇನ್ನು ಜೀವಂತಿರುವಾಗ ನಿನ್ಗೆ ಅನ್ನೋದ ಚಿಂತೆ? ತಮ್ಮನ ನೌಕರಿ ಬಗ್ಗೆ, ಹಣದ ಬಗ್ಗೆ ಯೋಚನೆ ಮಾಡೋಣ. ಅರ್ಜುನ, ಹಿಂದೆ ಇಂಟ್ರು ಬಂದಾಗ 1,00,000 ಹಣ ಕೂಡಿಸುವ ಸಲುವಾಗಿ ಮನೆಯಲ್ಲಿರುವ ಎಲ್ಲ ದವಸ ಧಾನ್ಯಗಳನ್ನು ಮಾರಿದ್ದೇವೆ ಅಂದಾಗ ಇನ್ನುಳಿದ 1,000 ಎಲ್ಲಿಂದ ತರಬೇಕಪ್ಪ? ಎಲ್ಲಿಂದ ತರಬೇಕು? ಹಾ ರಾಜು, ನೀನು ಹಣ ಕಟ್ಟಲಿಕ್ಕೆ ಸ್ವಲ್ಪ ಕಾಲಾವಕಾಶ ಏನಾದರೂ ಇದೆಯೇನಪ್ಪ? ಕಾಲಾವಕಾಶ ಇಲ್ಲತ್ತೆಗೆ ಈಗಲೇ 10 ಟ್ರೈನಿಗೆ ಹೋಗಿ ಬೆಳಗೂ ಮುಂಜಾನೆ ಸರಿಯಾಗಿ 4 ಗಂಟೆಗೆ ಆಫೀಸನ್ನು ಕಟ್ಟದಿದ್ರೆ ನಾವು ಮಾಡಿದ ಪ್ರಯತ್ನ ವ್ಯರ್ಥ ಆಗುವುದರಲ್ಲಿ ಸಂದೇಹವೇ ಇಲ್ಲ. ದೇವ ಬಸವೇಶ್ವರ, ಎಂತ ಸಂಕಟ ತಂದು ನಿಲ್ಲಿಸಿದೆಯಪ್ಪ ಈ ಬಡವನ ಬಾಳಿನಲ್ಲಿ. ಹಗ್ಗ ಹಿಡಿದರೆ ಹಾವಾಗಿ ತೋರುತ್ತದೆ, ಅಮೃತವನ್ನು ಸೇವಿಸಲು ಹೋದರೆ ವಿಷವಾಗಿ ತೋರುತ್ತದೆ. ಸಮಯ ಸಾಧಿಸಿ ಬರುವುದು ಹೇಗೆ ತಂದೆ, ಹೇಗೆ? ಹಾ ಇದೆ, ಒಂದೇ ಒಂದು ವಸ್ತು ಇದೆ, ಈ ಬಡವನ ಹತ್ತಿರನೇ ಇದೆ. ಹಾ ಮಂಜುಳಾ, ನಂದೊಂದು ಮಾತು ನಡೆಸಿಕೊಡ್ತೀಯಾ? ಹೇಳಿ ಸ್ವಾಮಿ, ಅದೇನು ಅಂತ? ಒಂದು ಮಾತಕ್ಕೆ 1000 ಮಾತನ್ನು ಬೇಕಾದರೂ ನಡೆಸಿಕೊಡ್ತೀನಿ. ಮಂಜುಳಾ, ಪತಿಯೇ ಪರಮಾತ್ಮನೆಂದು ನನ್ನನ್ನು ತುಂಬಾ ಪ್ರೀತಿಸ್ತೀಯಲ್ಲವೇ? ಇದೇನು ಸ್ವಾಮಿ, ಎಂಥ ಪ್ರಶ್ನೆ ಕೇಳ್ತಾ ಇದ್ರ? ನನ್ನ ಸೌಭಾಗ್ಯ ದೇವರು ನೀವು. ನಿಮ್ಮನ್ನ ನನ್ನ ಪಾಲನ ದೇವರು ಅಂತ ಸದಾ ಪೂಜೆ ಮಾಡು ನಾನು. ನಿಮ್ಮ ಮಾತನ್ನೆಂದಾದರೂ ಅಲ್ಲಗಳಿವಿನೇನ್ರಿ? ಇಲ್ಲ ರೀ, ಇಲ್ಲ.
ನೀವು ಕೇಳಿದ್ರೆ ಪ್ರಾಣವನ್ನು ಕೊಡಲು ಸಿದ್ಧಳಾದ ನಾನು ಖಂಡಿತ ನಿಮ್ಮ ಮಾತನ್ನು ನಡೆಸಿಕೊಡುವೆ. ನೀವು ನನ್ನ ಪಾಲನ ದೇವರು ಅಂದ್ರೆ ದೇವರು. ಅಷ್ಟೊಂದು ಪ್ರೀತಿ ನಿನ್ನ ಗಂಡನ ಮೇಲಿದ್ದರೆ ನಿನ್ನ ಗಂಡನಾದ ನಂದೊಂದು ಮಾತು ನಡೆಸಿಕೊಡು. ಕೇಳಿ ಅದೇನು ಅಂತ. ನನ್ನಿಂದ ಆಗದಿದ್ರು ನನ್ನ ಪ್ರಾಣ ಕೊಟ್ಟಾದರೂ ನಿಮ್ಮ ಮಾತನ್ನು ನಡೆಸಿಕೊಡುವೆ. ಕೇಳಿ ಮಂಜುಳಾ, ನನ್ನ ತಮ್ಮನ ನೌಕರಿಯ ಸಲುವಾಗಿ ಹಾ, ನಿಮ್ಮ ತಮ್ಮನ ನೌಕರಿಯ ಸಲುವಾಗಿ ನನ್ನ ತಮ್ಮನ ನೌಕರಿಯ ಸಲುವಾಗಿ ಬಿಚ್ಚಿಕೊಟ್ಟು ಬಿಡು ಮಂಜುಳಾ ನಿನ್ನ ಕೊರಳಲ್ಲಿ. ಇದೇನು ಸ್ವಾಮಿ, ಇದೆಂಥ ವಸ್ತುವನ್ನು ಕೇಳ್ತಾ ಇದ್ದೀರಾ ನೀವು? ಹೆಣ್ಣಿಗೆ ಈ ಮಾಂಗಲ್ಯ ಅಂದ್ರೆ ಸಕಲ ಸೌಭಾಗ್ಯ ಇದ್ದ ಹಾಗೆ. ಮಾಂಗಲ್ಯವನ್ನ ಕಿತ್ತುಕೊಂಡು ನೀವಿತ್ತು ನನ್ನನ್ನು ವಿಧವೆಯನ್ನಾಗಿ ಮಾಡ್ತೀರಿ. ಈ ನನ್ನ ಸೌಭಾಗ್ಯವನ್ನ ಮಾತ್ರ ನನ್ನಿಂದ ಕಿತ್ತುಕೊಳ್ಬೇಡಿ. ಇದರಿಂದ ತೊರೆದು ನಾನು ಬದುಕಿರ್ಲಾರೆ. ನಿಮ್ಮ ಕಾಲಿಡಿದು ಬೇಡಿಕೊಳ್ತೀನಿ. ಮಗನೆಂತಿರುವ ಮೈದನ ಭವಿಷ್ಯಕ್ಕಿಂತ ಇದು ನಿನ್ನೆ ಚಿನ್ನದ ಮಾಂಗಲ್ಯವೇ ಹೆಚ್ಚಿಂದಾಯ್ತೆ. ನನ್ನ ತಮ್ಮನ ಈ ನೌಕರಿ ಬಂದ ನಂತರ ಒಂದೇಕೆ ಮಂಜುಳಾ 10 ಮಾಡಿಸಿ ಹಾಕಿಕೊಳ್ಳಬಹುದು ಈ ಚಿನ್ನದ ಮಾಂಗಲ್ಯ ಸರಗಳನ್ನು. ಒಟ್ಟಿನಲ್ಲಿ ನನ್ನ ತಮ್ಮ ದೊಡ್ಡ ಅಧಿಕಾರಿ ಆಗ್ಬೇಕನ್ನೋದೇ ನನ್ನ ಆಸೆ ಮಂಜುಳಾ, ನನ್ನ ಆಸೆ. ಬೇಡನ ಬೇಡ, ತುತ್ತು ಮಾಡಿ ಉಣಿಸಿ ತಿನಿಸಿದ ನನ್ನತ್ತೆಗೆ ಮಾಂಗಲ್ಯ ಮೂಗುತಿ ಮಾರಿ ಈ ನಿನ್ನ ತಮ್ಮನಿಗೆ ಹಣ ಕೊಡುದು ಬೇಡಣ್ಣ, ಬೇಡ ಬೇಡ. ಹುಚ್ಚಪ್ಪ, ಸಮಯ ಸಾರವಾಗಿ ಹೋಗಲೇಬೇಕು. ಅದೃಷ್ಟದ ಬಾಗಿಲು ಯಾರಿಗಾದರೂ ಒಂದೇ ಒಂದು ಸಾರಿ ತೆರೆದುತ್ತದೆ. ಅದು ತೆರೆದಾಗ ಹೋಗಿ ಸೇರಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಮಂಜುಳಾ, ಒಂದು ವೇಳೆ ನೀನು ಅವುಗಳನ್ನು ಕೊಡದೇ ಇದ್ರೆ ಈ ನಿನ್ನ ಗಂಡನ ಮೇಲೆ ಆನೆ. ಅಯ್ಯೋ ದೇವ್ರೆ, ಆಯ್ತು ರೀ, ಆಯ್ತು, ನಿಮ್ಮ ಆಸೆ ಅಂತ. ಬೇಡ ಅತ್ತಿಗೆ, ಕೊಡಬೇಡ ಅತ್ತಿಗೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು. ಶ್ರೀಮತಿಗೆ ಸಿರಿಯವರವು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು. ಸಿಂಧೂರ ಅವಳ ಉಸಿರು, ಅಂಬುಗೆಗೆ ಪ್ರೀತಿ ಹೆಸರು.